ಗೊಂಬೆಗಳನ್ನು ಜೋಡಿಸುವ ಒಂದು ವಿಶಿಷ್ಟ ವ್ಯವಸ್ಥೆಯೂ ಇದೆ. ನವರಾತ್ರಿಗಳನ್ನು ಬಿಂಬಿಸುವ 9 ಮೆಟ್ಟಿಲ ಜೋಡಣೆ ಸರ್ವೇ ಸಾಮಾನ್ಯ. ಮೊದಲ 3 ಹಂತಗಳು ದೇವಾದಿ ದೇವತೆಗಳಿಗೆ ಮೀಸಲು. ಮೆಟ್ಟಲು 4ರಿಂದ 6ರಲ್ಲಿ ರಾಜ ರಾಣಿಯರು, ಸಂತರು, ಗುರುಗಳು, ಪರಿವಾರ ದೇವತೆಗಳನ್ನು ಜೋಡಿಸುವ ಪ್ರತೀತಿ. ಅದರಲ್ಲಿ ಬಹು ಜನಪ್ರಿಯವಾದುದು ಮೈಸೂರು ದಸರಾ ಮೆರವಣಿಗೆ. 7ನೇ ಹಂತದಲ್ಲಿ ಹಬ್ಬ ಹರಿದಿನಗಳ ಒಂದು ಪ್ರತಿಬಿಂಬವನ್ನು ಗೊಂಬೆಗಳ ಅಳವಡಿಕೆಯ ಮೂಲಕ ಹೇಳುವ ಪ್ರಯತ್ನವಿರುತ್ತದೆ. 8ನೇ ಮೆಟ್ಟಿಲು ಜನರ ದೈನಂದಿನ ಜೀವನದ ಕನ್ನಡಿಯಾಗಿರುತ್ತದೆ. ಇಲ್ಲಿ ವ್ಯಾಪಾರಿಗಳು, ಜಟಕಾ ಬಂಡಿ, ಉದ್ಯಾನವನ, ಪಾಠಶಾಲೆ ಹೀಗೆ ಅನೇಕ ರೀತಿಯ ಜೋಡಣೆಗಳಿರುತ್ತದೆ. ಕಡೆಯ ಹಂತದ ವಿವಿಧತೆ ಜನರ ಕಲ್ಪನೆಗೆ ಬಿಟ್ಟಿರುತ್ತಾರೆ. ಇದೇನಪ್ಪ ಈಗ ತಾನೇ ದಸರಾ ಮುಗಿತು, ಇಷ್ಟು ಕತೆ ಹೇಳ್ತಿದ್ದಾರೆ ಅನ್ಕೋಬೇಡಿ. ಯಾರ್ಯಾರಿಗೆ ಗೊಂಬೆ ನೋಡುವ ಅವಕಾಶ ಸಿಗಲಿಲ್ಲವೋ ನಮ್ಮ ಬಾಲದತ್ತ ಶಾಲೆಯ ಮಕ್ಕಳು ಈ ಗೊಂಬೆಗಳ ಜೋಡಣೆಯನ್ನು ತಾವೇ ಸ್ವತಃ ಗೊಂಬೆಗಳಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ. ಅದರ ಜೊತೆಗೆ ಚಾಮುಂಡಿ ದೇವಿಗೆ ವಂದನೆಯನ್ನು ನೃತ್ಯದ ಮೂಲಕ ಸಲ್ಲಿಸುತ್ತಾರೆ. ಮೊದಲಿಗೆ ಪಟ್ಟದ ಗೊಂಬೆ. ಈ ಪತಿ ಪತ್ನಿ ಜೋಡಿ ಮರದಲ್ಲಿ ಮಾಡಿ ನಂತರ ಅಲಂಕರಿಸಲ್ಪಟ್ಟಿರುವ ಗೊಂಬೆಗಳು ಸಂಸಾರದ ಕೇಂದ್ರ ಬಿಂದುಗಳಾಗಿ ಆದರ್ಶ ದಂಪತಿಗಳಾಗಿ ಗುರುತಿಸಲ್ಪಡುತ್ತಾರೆ. ಲಕ್ಷ್ಮಿ, ದುರ್ಗೆ, ಸರಸ್ವತಿ ತ್ರಿಮೂರ್ತಿಗಳ ಪತ್ನಿಯರು ಸ್ತ್ರೀ ಶಕ್ತಿಯ ಒಂದು ಪ್ರತೀಕ. ಸಂಪತ್ತು, ಶೌರ್ಯ ಮತ್ತು ವಿದ್ಯೆಯ ಅಧಿದೇವತೆಗಳನ್ನು ಸ್ತ್ರೀಯಾಗಿ ಬಿಂಬಿಸುವುದು ನಮ್ಮಲ್ಲಿರುವ ಸಮಭಾವದ ಒಂದು ಅಂಗ. ರಾಮನ ಪರಿವಾರ ಹಿಂದೂ ಸಂಸ್ಕೃತಿಯ ಅತ್ಯಂತ ಪರಿಪೂರ್ಣ ದೇವರು ಎಂದು ಎಲ್ಲರೂ ನಂಬಿರುವ ಶ್ರೀರಾಮನ ಅವತಾರವನ್ನು ಶ್ರೀರಾಮ, ಲಕ್ಷ್ಮಣ, ಸೀತೆ ಹಾಗೂ ಹನುಮಂತನೂ ಒಡಗೂಡಿದ ಪರಿವಾರವು ಐಕ್ಯತೆಯನ್ನು ಬಿಂಬಿಸುತ್ತದೆ. ವಿಘ್ನೇಶ್ವರ. ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಸಾಗಬೇಕಾದರೆ ನಮಗೆ ಬೇಕೇ ಬೇಕಾದ ದೇವರು ಗಣಪತಿ. ಈ ದೇವರು ವಿದ್ಯಾದಾತನಾಗಿರುವುದು ಇನ್ನೂ ಮಹತ್ವ. ಶ್ರೀಕೃಷ್ಣ. ಹಿಂದೂ ಸಂಸ್ಕೃತಿಯಲ್ಲಿ ಮಕ್ಕಳಿಗೂ ಹರೆಯದವರಿಗೂ ಹಿರಿಯರಿಗೂ ಎಲ್ಲರ ಮನಸ್ಸಿಗೆ ಹತ್ತಿರವಾದ ರೂಪದಲ್ಲಿ ಗೋಚರಿಸುವ ಜನಪ್ರಿಯ ದೇವರು ಶ್ರೀಕೃಷ್ಣ. ಕರ್ನಾಟಕದಲ್ಲಿ ದಸರಾ ಎಂದರೆ ಮೈಸೂರು ಮೆರವಣಿಗೆ. ಮೊದಲು ಅಂಬಾರಿಯಲ್ಲಿ ರಾಜರು ಕುಳಿತಿರುತ್ತಿದ್ದರು. ಈಗ ಆ ಜಾಗವನ್ನು ಚಾಮುಂಡೇಶ್ವರಿಗೆ ಮೀಸಲಿಟ್ಟಿದ್ದಾರೆ. ಮೆರವಣಿಗೆಯ ಒಂದು ತುಣುಕು ಇಲ್ಲಿದೆ.
ಗೊಂಬೆಗಳೆಲ್ಲ ಜೋಡಿಸಿದ್ದಾಯಿತು. ಈಗ ತಾಯಿ ಚಾಮುಂಡಿಗೆ ತಮ್ಮ ನೃತ್ಯದ ಮೂಲಕ ವಂದನೆಯನ್ನು ತಿಳಿಸಲು ನಮ್ಮ ಶಾಲೆಯ ಹಿರಿಯ ಮಕ್ಕಳ ತಂಡ ಬರಲಿದೆ.